ಪಾಡುವಕ್ಕೆ ಸಂತೋಷ ಸಿಕ್ಕಿರ, ಕೇಪವಕ್ಕ ಆನಂದ ಸಿಕ್ಕಿರ, ಇದೆಲ್ಲವ ಏಕಿನಿಬ್ಬ ಆ ಪರಮಾತ್ಮಗೂ ಆ ಪರಮರಸಾನಂದ ಸಿಕ್ಕಿರ. ಈಸರ ವಿಷಯ ಭಜನೆ ಅಂತ ನಡೆದ್ರ ಒಂದು ವಿಧನವ್ರಿಗೆ ಸಾಧನಕ್ಕೆ ಕೀರ್ತನ ಅಪರ ಉಯರ್ந்த ಸಾಧನವಾಗಿದೆಯೋ ಸೇವಾ ಪರೋಪಕಾರ ಅಪರಾಧ ಅದು ಒಂದೊಂದು ಹೃದಯವ ಅದು ಮುಟ್ಟಿ ಒಂದೊಂದು ಸೇವೆ ಮಾಡಿದ್ರೆ ಅದು ಉತ್ತಮ ಸೇವೆ. ಅದನ್ನು ತಾಂಡಿ ಇದೂ ಒಂದು ಮನ ಮಾಯೆಯಾಗಪಟ್ಟದು ಇಲ್ಲಿಯೋ ಒಂದು ಅಹಂಕಾರ ಭಾವನೆಗೆ ನಾ ಅವಕ್ಕೆ ಸೇವೆ ಮಾಡಿದೆ, ದರಿದ್ರ ನಾರಾಯಣ ಲಕ್ಷ್ಮೀನಾರಾಯಣ ಸೇವೆ ಮಾಡಿದೆ, ಲಕ್ಷ್ಮೀನಾರಾಯಣ ದರಿದ್ರ ನಾರಾಯಣ ಮಾರಿ ಮಾರಿ ಇದೋ ಒಂದು ಇದನ್ನೋಗೆ ನಾಮ ಒಂದು ವಿಷಯ ಬಂದುಬಿಟ್ಟು ಆದರೆ ಭಜನೆ ಪಾಡುನೆ ನಾ ಪಾಡ್ಲಿಯೋ ನಾತ ಪಾಡಿಂದೆ ಈ ಭಾವನೋಗ ಪಾಡಿಂದೆ ಅದೆಲ್ಲ ಕೂಡ ಇದೋ ಒಂದು ಕಾಲಘಟ್ಟನೋಗೆ ಎಲ್ಲಲ್ಲಿ ಕುಳಿತು ಎಲ್ಲವೂ ಆನಂದವೂ ಸಿಕ್ಕಿರ. ಅದೇ ಪರಮಾತ್ಮಕೇತು ನಿಮ್ಮ ಪರಮಾತ್ಮಗೂ ಆ ಪರಮರಸ ಆನಂದ ಸಿಕ್ಕಿರ. ಎರಕನೇ ಪರಮಾತ್ಮ ಪರಮಾನಂದ ನಗುತ್ತಿದ್ದಾರೆ, ಅಲ್ಲ ಪರಮರಸ ಆನಂದವೂ ಸಿಕ್ಕಿರ. ಇದ್ದಾದಂತ ಎಲ್ಲಿ ಇದ್ದೆ ಅದನ್ನು ನಾರದರು ನಾರಾಯಣನ ಕೆಪ್ಪನೆ ನಾ ಎಲ್ಲಿ ಇಲ್ಲೇ ವೈಗುಂಠನ ಮಟ್ಟು ಇಲ್ಲೇ ಎಲ್ಲ ಎಡೆಯೂ ಇದ್ದೆ, ಸರ್ವವ್ಯಾಪಿಯ ಇದ್ದೆ, ಅಲ್ಲಿ ಇದ್ದಲೆಯೂ ಎನ್ನ ಭಕ್ತರ್ತ ಇಲ್ಲಿ ಅಂತ ಕೊಚ್ಚಿಯಾರವೋ ಆ ಎಡೆಯ ನಾ ಖಂಡೀಪ ಅತ್ತ ಭಾವನಗೆ ಭಕ್ತಿ ಮಾಡಿ ಕೊರ್ಚುನೆ ಪಾಡುನೆ ಆ ಎಲ್ಲ ನಾ ಅಲ್ಲಿಯೇ ಪ್ರತ್ಯಕ್ಷ ಆಗಿದ್ದೆ ದಯ್ಯಾರು ಪುಣ್ಯ ಭಜನೆ ದ್ವಾರಕಾನಗೆ ಸಾಯಿ ದ್ವಾರಕಾನಗೆ ஒவ்வொரு ಜನವು சோக்க வயிறு ಎಲ್ಲ ஸ்ரவண்ண ரொம்ப சந்தோஷம், ரொம்ப நல்லா இருக்குப்பா உன்னோட பாவம். ஏன்னா வெறும் பக்தி மட்டும் இருந்தால் போதாது, ராகம் மட்டும் ஸ்வரம் மட்டும் இருந்தால் போதாது, தாளத்தோட பாவமும் இருக்கு. அந்த பாவம் உடனே வராது, அது பிறவியா ஒவ்வொரு ஆத்மாவா பிரயத்தனத்தில் அந்த பரிவர்த்தனத்தில் உனக்கு அப்படி வந்திருக்கு. பூர்ண ஆசீர்வாதம், இன்னும் நல்லா பாடு, உன் கூட இருந்து இந்த உணர்வு ಸಚ್ಚಿದಾನಂದ ಉಣರ್ವು ಪಾಡು. ತುಂಬ ಸಂತೋಷ. ಎರಡನೇ ಹೆಸರೇ ಅಪ್ಪರ ಸೋಕು ಅಣ್ಣತಮ್ಮನ ಹೆಸರು ಶ್ರವಣ್. ಮೊದಲು ಭಕ್ತಿ ನವವಿಧ ಭಕ್ತಿ ನಮಗೆ ಶ್ರವಣಂ ಒಳ್ಳೆ ವಿಷಯವ ಕೇತು ನೋಡಿವಿ ಅದು. ಎರಡಾவது ಕೀರ್ತನ ಶ್ರೇಯಸ್ ಉತ್ತಮಾಕ ಪಾದ ನೋಪಂತ ಶ್ರೇಯೋ ಮಾರ್ಗನ ಒಪ್ಪಿಕೊಂಡಿದ್ರು. ಅಣ್ಣತಮ್ಮನ ಹೆಸರೇ ಜ್ಞಾನ. ಅಪ್ಪರ ಸೋಕು ತುಂಬ ಸಂತೋಷ. ಅವಕ್ಕೆ ಒಂದು ಪುನಃ ಒಂದು ಗಿಫ್ಟ್ ಕೊಡುವ. Okay. ಈಗ ಒಂದು ಜನ ಬಾವುದು ಯಶೋದಮ್ಮ ಹೊರಟ ಪನ್ನೈದಾಟ ಇದೆ ತನಗೂ ಅರುವುದು. ಆಗ ಅಷಾದಿ ಏಕಾದಶಿ ದೇವಶಯನ ಏಕಾದಶಿ ನಂಗೆ ಮೊದಲು ಜನ ಸಕ್ಕುಬಾಯಿನ ಸಂತ್ ಸಕ್ಕುಬಾಯಿನ ಚರಿತ್ರವ ಸಚ್ಚರಿತ್ರವ ನಗ ಗಣಪತಿ ಗಣ ಅಂದ. ಎರಡಾவது ಜನ ರಮಾಬಾಯಿನ ಚರಿತ್ರವ ಗಣ ಅಂದ. ಮೂರಾவது ಜನ ಮೀರಾಬಾಯಿನ ಚರಿತ್ರ ಗಣ ಅಂದ. ನಿನ್ನೆ ಜನಾಬಾಯಿನ ಚರಿತ್ರ ಗಣ ಅಂದ. ಸಂಗೀತಕಾರರು ಎಲ್ಲ ಜನವು ಬಾಯಿತನ ಇಲ್ಲೇ ಇವಕ್ಕೆಲ್ಲ ಬಾಯಿಂದಲೇ ಕೂಡ ಇಂದಾಡು ಅದು ಮರಾಠಿ ಭಾಷೆನೊಳಗೆ ಬಾಯಿ ಜನಾಬಾಯಿ. ಇಂದು ವ್ಯತ್ಯಾಸಮಾನ ಒಂದು ಸಚ್ಚರಿತ್ರ ಸ್ವಯಚರಿತ್ರ ಸಂತ್ ಕನ್ನೋಪತ್ರ ಅದಾವುದು ಸಕ್ಕುಬಾಯಿ ಬ್ರಾಹ್ಮಣ ಹೆಣ್ಣ ಹುಟ್ಟಿದ್ರು, ರಮಾಬಾಯಿ ಬ್ರಾಹ್ಮಣ ಕುಟುಂಬನ ಹುಟ್ಟಿದ್ರು, ಜನಾಬಾಯಿ ಒಂದು ಶೂದ್ರನ ಹೆಣ್ಣ ಹುಟ್ಟಿದ್ರು. ಎಲ್ಲಿ ಹುಟ್ಟಿದ ಎಲ್ಲಿ ದೊಡ್ಡಿದ ಎಂಬುದೆಲ್ಲ ದೊಡ್ಡ ವಿಷಯ ಅಲ್ಲ. ಇದನ್ನ ಅಡಂದಿದ ಉಯರ್ந்த ಲಕ್ಷ್ಯವನ್ನು ಕೆತ್ತ ಓದಾಂಬುತ್ತ ಅಪ್ಪರ ಉಯರ್ந்த ವಿಷಯ ಅತ್ತ ಒಂದು ಕಾಲಘಟ್ಟನೊಗೆ ಸಂತ್ ಕನ್ನೋಪತ್ರ. ಈ ಚರಿತ್ರವೇ ಇಂದೆಲ್ಲವೇ நிறைய சக்தி நம்சமாத்த எல்லாம் கொடுத்துఉంది. சில விஷயம்ல ಸತ್ಸಂಗನೊಗೆ ಆ ವಾರ್ತೆಯೆಲ್ಲ பயன்படுத்தக்கூடாது ಅಂತಾಡ ಅಲ್ಲ பயன்படுத்தக்கூடாது ಅಟ್ಲ ಕೂಡ ಕನ್ನೋಪತ್ರನ ಈ ಪೇರ್ಪಟ್ಟ ಮಹಾಯೋಗಿನಿ ವಿಠಲ್ನ ಮಹಾಭಕ್ತೆ ಈ ಕನ್ನೋಪತ್ರನ ಸ್ವಚರಿತ್ರ ವೇವನೆ ಇದನ್ನ ಏಯ್ತ ಹಾಕೋದು. ಇದು ಉಣ್ಮೆಯೋ ಅದನ್ನ ಏಯ್ತಾನೆ ಹಾಕೋದು. ತಮ್ಮಕ್ಕೆ
1458 ಮಂಗಲ್ವೇದ್ ಎಂಬ ಮರಾಠವಾಡ ಜಿಲ್ಲಾನೋಗೆ ಈ ಕನ್ನೋಪತ್ರ ಹುಟ್ಟಿಯ ದಾರ ಹುಟ್ಟಿದ್ರು ಅಂತಲೇ ತನ್ನ ಅವ್ವ ಹೆಸರು ಶ್ಯಾಮ. ಈ ಶ್ಯಾಮ ದಾರ ಅದಂತಲೇ ಇಂದು ನಂಗ ಇದಾಗ ಒಂದೊಂದು ವಾರ್ತೆ ಆಡದೆ. ಆ ಕಾಲನ ದಾಸಿ ಇದ್ದಲೇ ರಾಜರು ಹಣಗಾರು ಅವಕ್ಕೆಲ್ಲಗ ಮದುವೆ ಮಾಡಾದ ಎಲ್ರು ಮಾತು ಇದುತ್ತ ಒಂದು ಒಳುಕವಾದ ವಾರ್ತೆ ನೆಚ್ಚಿನ ಮದುವೆ ಮಾಡಾದ ಎಲ್ರು ಮಾಕೆ ತಾಲಿ ಕಟ್ಟಾದ ಎಲ್ರು ಎತ್ತಿದ್ದಾರೆಯೋ ಅವಕ್ಕರ ದಾಸಿ ಇದ್ದಾರೆ. ಅದು ಆ ಕಾಲದ ರಾಜರು ಜಮೀನ್ದಾರು ಶಕ್ತಿಗೆ ವಂಶನಗೆ ಅದೆಲ್ಲ ಅಟ್ಟುತ್ತಡದೆ ಮಹಾ ತಪ್ಪು ಅದನ್ನ ಪಿನ್ಪಟ್ಟಿ ಬಂದಿದ್ದಾರೆ. ಅಪ್ಪೇರ್ಪಟ್ಟ ರಾಜರುಗ ಸೆಲ್ವಂತರಿಗೆಲ್ಲಾಗೂ ದಾಸಿಯ ತನ್ನ ಹೋಯ್ತವೆ. ಈಗ ಈ ಹೆಣ್ಣು ಕನ್ನೋಪತ್ರ ಹುಟ್ಟಿಯ ಅಪ್ಪದಾರ ಅಂದರೆ ದಾಸಿ ಮನ வாழ்க்கை ಅಪ್ಪದಾರ ಅಂದರೆ ಒಬ್ಬನ ಕೂಡ ಎರಡ ಕೂಡ ಪಡಕಾಗಲತ್ತ ಅರುವುದು ಮುಡಿದ್ರ ಆಲೆ ಎಲ್ಲವೂ ಬಂದೋಪ ಎಡನೊಗೆ ಎಲ್ಲವೂ ಅದನ್ನ ಎಮ್ಮುಕ್ಕರ ಒಂದ್ ಕೊಡುಮೆ ಮಾಡುವ ಎಡನೊಗೆ ಆಲ ಇದ್ದಲಿಯೂ ಸೆಲ್ವಂತರು ಕೂಡೆಲ್ಲ ತೊಡರ್ಪಟ್ಟವನೇ ಅವಕ್ಕೆ ಆ ಹೆಣ್ಣು ದುಡ್ಡಿಬದೇ ಒಂದು ಅರಣ್ಮನೆ ದುಡ್ಡಿಬದೇ ಒಂದು ಅರಣ್ಮನೆ. ಆಗ ಒಂದು ದಾಸಿಗ ಸೇತಿ ಆ ಕಾಲದೊಳಗೆ ಆ ಮೋಹ ಪಟ್ಟದು ಏನು ಮಾಡಿದ್ದಾರೆ, ಅವಕರ ಪೈನ್ ಪಡ್ತದಕ್ಕ ಎಲ್ಲಾ ವಿಧವಾದ ಸೊಗವಾಗಿ ಪೈನ್ ಪಡ್ತದಕ್ಕ ಒಂದು ದಾಸಿಗೂ ಅರಣ್ಮನೆಯನ್ನು ಕಟ್ಟಿಕೊಟ್ಟು ಅರಣ್ಮನೆ ಬಿತ್ತು ತನಗೂ ಎಲ್ಲಾ ಸೇವಕರಿಗೂ ಕೊಟ್ಟು ಬಿತ್ತಾರೆ. ಇದು ರಾಜದಾಸಿಗಳು ಈ ಕಾಲದೊಳಗೆ ನಂಗೆ ಅರ್ಥಮಕ್ಕೆ ಏನು ಇಂಥ ಒಂದು ತಪ್ಪಾನ ತೊಳಿಲ್ ಅವೇ ಮಾಡಿದ್ದರೆಯೋ ಕನ್ನೋಪತ್ರನ ಎತ್ತೆಯೂ ಇದೇ ತಪ್ಪಾನ ತೊಳಿಲ್ ಮಾಡಿದರೆಯೋ ಕನ್ನೋಪತ್ರ ಹುಟ್ಟುನೇ ಅರಿಯ ಅಪ್ಪದಾರ ಅಂತ ಅರಿಯ ಆದ್ರೆ ಅವು ಇರದೇವೆ ಅಪ್ಪದಾರ ಅಂತ. ಯಾಕಂದ್ರೆ ದಾಸಿ ತೊಳಿಲಾಲಿಯೋ ದಾರ ಮೂಲವ ಈ ಕೂಸು ಹುಟ್ಟಿತಡದೆ ಎಂಬುದನ್ನ ಎಲ್ಲ ಯುವಕರು ಅರ್ಜುಂತ ಇದ್ದಾರೆ. ದಾರ ಅರಿಯಾದಿಲ್ಲ ಅಪ್ಪೇರ್ಪಟ್ಟ ಒಂದು ನೆಲೆ ನಗುತ್ತಾ ಅವು ಶಾಮ ಆಯ್ತಾ ಭಕ್ತಿ ಇಲ್ಲ ಅದೇ ಸೆಲ್ವ ಸೆಳಿಪನೋಗಿ ಇದ್ಬಿಟ್ರು ಎಲ್ಲ ಅವಕರ ಪಯನ್ ಪಡಿತೀಯಾರ ಉಪಯೋಗ ಪಡಿತೀಯಾರ ಅವಕ್ಕೆ ಸರ ಹಣವ ತೂಕಿಟ್ಟಿಟ್ಟು ಹೋದಾರ ಅದನೋಗೆ ಎಲ್ಲ ವಿಧವಾನ ಸೆಲ್ವಾಕನೋಗೆ ಅದೇ ಇದ್ರು. ಆಗ ಆ ಕಾಲನೋಗೆ ತಮಾಕ ದಾಸಿಯರುಗಳಿಗ ಮರ್ಯಾದೆಯೇ ಇಲ್ಲ. ಕಲಿಯುಗನಿಗೆ ಕೊರಿಯೋ ಅದು ಕಲಿಯುಗತ 800 ವರ್ಷ ಮುಂದಾಡು ಆಗ ಈ ತಮಾಕೆ ಮನೆ ಅದೊಂದು ಒದುಕು ಪುರನೋಗೆ ಅವಕ್ಕೆ ತನಿಯ ಇದು ಅವಕ್ಕೆ ಸಮುದಾಯ ಕೂಡ ಒಂದು ಕೋಡಿ ಇರಾರ ಅತ್ತ ಒಂದು ನೆಲೆ ಇದ್ದಾರೆ. ಯಾಕಂದ್ರೆ ಅದು ರಾಜರು ಬಪ್ಪ ಎಡೆ ಸೆಲ್ವಂದರ ಬಪ್ಪ ಎಡೆ ಹಣಗಾರಿ ಒಪ್ಪ ಎಡೆ ಅತ್ತಮ್ಮನೆ ಸಾಧಾರಣ ಪೊದುಮಕ್ಕಳು ಸಮುದಾಯ ಮಕ್ಕಳು ಅಲ್ಲಿ ಹೋಗಾರು. ಅದು ಇಳಿವಾನ ತೊಳಿಲಾಯ್ದಲಿಯೋ ಅದು ಒಂದು ತೊಳಿಲು ಅತ್ತಮ್ಮನೆ ಅದರ ಪಾಡು ಅವಕ್ಕೆ ಮಾಡಿದ್ರು. ಅಲ್ಲ ಕಾಲ ಪುಂಕನ ಏನಿಟ್ಟ ಅಂತಂದ್ರೆ ಸಮುದಾಯದಲ್ಲಿ ದೊಡ್ಡ ಮರ್ಯಾದೆ ಅಡ ಆ ಕಾರಣವೇ ಅದು ಮರ್ಯಾದೆ ಇಲ್ಲ. ಈ ಕಾರಣವೇ ಅದು ಅರ್ಧರ್ಯಾದೆ ಹಣ ಇದೆಯೋ ಮರ್ಯಾದೆ ಈ 100 ವರ್ಷನಾಗ ಅದು ಬಂದುಬಿಟ್ಟ. ಕುಲ್ಲುದು ದೇವಿ ಈ ಕನ್ನೋಪತ್ರಾಗ ದೈವ ಭಕ್ತಿ ಎಲ್ಲ ಒಂದಿಲ್ಲ. ಹೆಣ್ಣು ದೈವ ಭಕ್ತಿ ಅರಿಯ ಹುಟ್ಟಿದ ಎಡೆದಾಗ ಅರಣ್ಮನೆದಾಗ ಒಂದು ಒಂದು ಇಳಿವು ತೊಳಿಲು ಮಾಡೋನೆ ದೇವರ ಬೇಡುವುದು ಅವಕ್ಕೆ ಒಂದು ಮನ ಕೂಚ. ಈ ಎಡೆಯ ಮನೆಯ ಸ್ವಾಮಿ ಬೀತನೋ ಎತ್ತ ಮಾಡಿನೋ ಇತ್ತ ಮಾಕ ತಪ್ಪು ನಡುವ ಎಡೆಯ ಇನ್ನೆಲ್ಲ ಬಂದುಟೋಪ ಎಡೆಯ ಎಲ್ಲ ಅವಕರ ಸುಯನಲಗಾಯಿ ಸುಖಭೋಗಗಾಯಿ ಬಂದುಟೋಪ ಎಡೆಯ ದೇವರ ಬೀತೋ ಎತ್ತ ಭಜನೆ ಪಾಡಿ ಏನು ಮಾಡ್ದು ಬಿಡಿದ್ರ ಅಲ್ಲೇ ಅರಣ್ಮನೆ ಸೊಗಸಾಡದೆ ಎಲ್ಲ ಸೇವಕರುಗಳಿದ್ದಾರೆ. ಇತ್ತ ಕಾಲಪೋಕನೆ ಕನ್ನೋಪತ್ರ ಹುಟ್ಟಿಯ ಕುನ್ನದು ತನ್ನ ಅವಸರ ಒಂದು ವಿಷಯ ಬಗ್ಗೆತ್ತೀಯ ಅಪ್ಪದಾರ ಉಣ್ಮ್ಯ ಅಪ್ಪರ ಜನಾಬಾಯ್ ಸಕ್ಕುಬಾಯ್ ಎಲ್ಲ ಅವಕ್ಕೆ ಒಂದು ಎಡಗೋಯಿ ಅಲ್ಲಿಯೇ ಒಂದು ಮಮ್ಮಿ ಕೊಡವು ಒಂದು ಬಲವು ಕೊಡವು ಅವಕ್ಕೆ ಕೊಡುತ್ತಾ ಅವಕ್ಕೆ ಚಿತ್ರವಧೆ ಅನುಭವಿಸಿದ್ರು ಒಂದು ಗಂಡನ ಮದುವೆ ಮಾಡಿ. ಆಲೆ ಕುನ್ನೋದನಿಗೆ ಒಂದು ದೊಡ್ಡ ಚಿತ್ರವಧೆ ಏನಾದ್ರು ಅಪ್ಪದಾರ ಅಂತ ಅರಿಯಾದ ಒಂದು ಚಿತ್ರವಧೆ ಒಂದು ಹೆಣ್ಣಿಗೂ ಒಂದು ಕೂಸಿಗೂ ಬರವೇ ಕೂಡದು. ಅಪ್ಪ ಹೋಯ್ಟ್ರು ಒಡಂಬನೋಗಿಲ್ಲ ದೇಹ ಅಂತ ಇಟ್ರು ಅದೆಲ್ಲ ಅಲ್ಲ ಅಪ್ಪ ದಾರ ಅಂದೇ ಅರುವುದು ಮುಡಿ ಎಂಬುದು ಎತ್ತ ಒಂದು ಮನ ಬರುತ್ತವ ಒಂದು ಕುನ್ನಬೇಕು ತಂದ್ರೆ ಅಪ್ಪ ದಾರ ಅಂದೇ ಅರಿ ಅತ್ತ ಒಂದು ಮನ ಬರ್ತನೋಗೆ ಕನ್ನೋಪತ್ರ ದುಡ್ಡಿದ ಆಲೆ ಪಸಂದು ಅಂದ್ರೆ ಪಸಂದು ಅತ್ತ ಮಾತು ಪಸಂದು ದಾಸಿಯ ಹೆಣ್ಣು ಹುಟ್ಟುನಾಗ ಅತ್ತ ಒಂದು ಪಸಂದು ಈ ಕನ್ನೋಪತ್ರ ಅರಣ್ಮನೆಯಾಗ ದುಡ್ಡಿನೇ ಬಂದಿವೆ.
ದೊಡ್ಡಿನೇ ಬಂದು ನಿಮ್ಮನೆ ಅಲ್ಲಿಯ ತನ್ನ ಅರಣ್ಮನೆಗ ಎಲ್ಲ ಸೆಲ್ವಂದರೆಲ್ಲ ಬಂದು ತೋಲಿಯೋ ಒಂದು ಸೆಲ್ವಂದರ್, ಒಂದು ಬ್ರಾಹ್ಮಣ ಸೆಲ್ವಂದರ್ ಸದಾಶಿವ ಮಲ್ಗಜ ಆತಂದು ಆ ತಾತ ಎಂದು ನಿರಂತರವ ಅಲ್ಲಿಯ ಆ ಅರಣ್ಮನೆಗ ಆ ಕನೋಪತರಾನ ಅಮ್ಮ ಅವ್ವೆ ಶ್ಯಾಮ ಕೂಡ ಎಂದು ಒಂದು ತೊಡರ್ನಾಗಿದ್ದಾರೆ. ಕನ್ನೋಪತ್ರಾವು ತನ್ನವ ಒಂದು ಎಗೂ ಬಂದು ಟೋಪನೆ ತನ್ನವ ಒಂದು ಸೊಂದಕರಮಾಕಿ ನೋಡುದು ಪಡೆಯಿದ ಆಲೆ ದಾರಾಂದು ಅರಿಯ ಎಂದು ದಾಸಿ ಹುಟ್ಟಿದ ಹೆಣ್ಣ ದಾರು ಎನ್ನ ಹೆಣ್ಣೊಂದು ಹೇಗೂ ಕೂಡ ಹೇಗಾರು ಎಣ್ಣೆ ಹೆಣ್ಣೊಂದು ಕೂಡ ಹೇಗಾರು ಅವಕ್ಕಾಂದು ಒಂದು ಮದುವೆ ಕುಟುಂಬ ಅದೆಲ್ಲ ತನಿ ಅಟ್ರ ಅಲ್ಲೇ ದಾಸಿ ಮನೆ ದಾಸಿಗೆ ಹುಟ್ಟಿದ ಹೆಣ್ಣು ಮನೆ ದಾರಲ್ಲಿ ಹೇಗಾರು ಅವಕ್ಕ ಸ್ವಂತ ಅಪ್ಪ ಇದೆಲ್ಲ ಕೂಡ ಹೇಗಾರು ಅತ್ತ ಒಂದು ಕೊಡುಮೆ ಅಲ್ಲಿ ನಡೆದು ನಟ್ಟಿತ್ತು. ಅಲ್ಲ ಕಣ್ಣು ಪತ್ರ ಎಲ್ಲ ಆಡದೆ, ತಿಂಬುದು ಹಿಟ್ಟು ಆಡದೆ, ಸೊಗಬೋಗ ಆಡದೆ, ಉಡುತ್ತುದಗ ಒಳ್ಳೆ ಪಟ್ಟು ವಸ್ತ್ರ ಆಡದೆ, ನಗ ಆಡದೆ, ಆಡಂಬರ ಆಡದೆ, ಎಲ್ಲ ಅಟ್ಲಿಯು ಮನಸ್ಸಿನಾಗ ಒಂದು ಕೊರೆಯೂ ಅಟ್ಟು ಕಡದೆ ಇತ್ತ ಒಂದು ದಾಸಿ ಎಂಬ ಎಲ್ಲಿಯೂ ತುಳಿಲ ಕುನ್ನ ಹೆಣ್ಣು ಅರಿಯ ಆಲೆ ತನ್ನ ಅವ್ವಗ ಇದೇ ಆಡದೆ ಆಲೆ ಇದೆಲ್ಲ ಒಯ್ದು ಬನಿಯೋ ಕನ್ನೋಪತ್ರಾಗ ಒಂದು ಭಕ್ತಿ ಪಪ್ಪಿಲೆ ಹೆಣ್ಣುಗ 8 ವರ್ಷ ಆಯ್ತು. ಅಲ್ಲಿದಾರಿ ವಿಠಲ್ ಭಕ್ತರುಗಳು ವರ್ಕಾರೀಸ್ ನನಗೆ ವರ್ಕಾರೀಸ್ ವಿಠಲ್ ಭಕ್ತರುಗಳು ಏನು ಮಾಡ್ಯಾರ ಅಂದ್ರೆ ಇದು ಪಾದಯಾತ್ರತ ಪಂಡರಿಪುರಗ ಎಂದು ನಾಮ ಸಂಕೀರ್ತನತ ನಾಮಸ್ಮರಣತ ನಗ ಸಂಕೀರ್ತನತ ಅತ್ತನಗೆ ಪಾಟು ಪಾಡಿ ಒಯ್ನಿದ್ದಾರೆ. ಈ ಹೆಣ್ಣುಗ ಕುನ್ನದು ಮುಂದೆ ಏನಾಸಂದ್ರೆ ಎಲ್ಲ ಕುನ್ನ ವಯಸ್ಸಿನಾಗೆ 6 ವಯಸ್ಸು ಒಂದೇ ನಡನ ಆಡುದುಗ ಕಂದುಟ ಆ ಕಾಲ್ನಾಗೆ ಈ ಸೆಲ್ವಂದರೆಲ್ಲ ಏನ ಕೆಲಸ ಅಂತಲ್ಲ ಈ ತಮಾಕೆ ಅರಣ್ಯ ಒಪ್ಪಲೆ ಎಲ್ಲ ಅಣಗಾರ್ ಕುಳಿದಾರ ದಾಸಿ ಮನಿಯ ಎಲ್ಲ ಅವಕರ ಆಡ್ಚಿ ಬಿತ್ತು ರಷ್ಯರ್ ಅದು ಒಂದು ಅವಕ್ಕೆ ಹೊಡೆದು ಒಂದು ಸೋಮ ಬಾಣವ ಕುಡಿತು ಮಧು ಮಾಧುನಗೆ ಅತ್ತ ಬಿದ್ದುಟ್ಟು ಅದೊಂದು పొడుదు పోక ಅವಕ್ರ ಒಂದ್ಕೊಡುಮೆ ಮಾಡಬೇಡ ಆಗ ಒಂದು ದಾಸಿಯಿಂದಲೇ ನಿಶ್ಚಯವ ಆ ಆಡಿ ಅರುವುದು ಪಾಡಿ ಅರುವುದು ಅಲ್ಲ ದೇವರಿಗಾಗೆಲ್ಲ ಎಲ್ಲಾನು ತೃಪ್ತಿ ಮಾಡೋದುಗಾಯಿ ಇಲ್ಲಿ ಮಕ್ಕಳೆಲ್ಲವ ಈ ರಾಜರು ಸೆಲ್ವಂದರೆಲ್ಲವ ತೃಪ್ತಿ ಮಾಡೋದುಗಾಯಿ ಅದನ್ನ ಆಡಿ ಅರುವುದು ಪಾಡಿ ಅರುವುದು ಅತ್ತವ ಒಂದು ಇದರೊಳಗೆ ಆ ತೂಲೆ ಆ ಅವ್ವೆಯಿಂದ ಅವ್ವೆ ಏನು ಮಾಡಿದವೋ ಅದನ್ನು ಹೆಣ್ಣು ಕುನ್ನದು ಒಂದೇ ಕತ್ತಿತು ಎಲ್ಲ ಮುದಾಡ ಆಡಿತು ಹುಟ್ಟು ಅತ್ತ ಮಾಕು ಪಸಂದು ಅತ್ತ ಒಂದು ಸಿಂಗರ ಹುಟ್ಟು ಆಲೆ ಹೆಣ್ಣು ಇರಿತ ಕುನ್ನ ಹೆಣ್ಣು 8 ವಯಸ್ಸು ಆ 8 ವಯಸ್ಸಿನಾಗೆ ಎಲ್ಲಾವೇ ದೊಡ್ಡವಕ್ಕೆಲ್ಲ ನೋಡಿ ಹೆಣ್ಣು ರಚಿಸಿದ್ರು. ಹಾಗೇನಂತ ಈ ಹೆಣ್ಣು ತನ್ನ ಅವ್ವಮ್ಮಕ್ತ ದಾಸಿ ಆಗುವರ ಅತ್ತಂದು ಈಗಾಗಲೇ ಆ ಕುಂಡ ಹೆಣ್ಣು ಮೇಲೆ ಆಸೆ ಬಿಪ್ಪುದಾಗ ಆರಂಭಿಸಿಬಿಟ್ರು. ಅಥವಾ ಒಂದು ಮೋಹ ಅತ್ತ ಒಂದು ಸ್ವಯನಲ್ಲ ಅತ್ತ ಒಂದು ಆಸೆ ಇತ್ತ ವಾಸೆನೋಗೆ ಅದೆಲ್ಲ ನಡೆದು ನಿಮ್ಮನೆ ಹೆಣ್ಣು ಒಂದು ಆಸೆ ಅಟ್ಟಿತು. ಯಾಕಂದ್ರೆ ಕುನ್ನ ವಯಸ್ಸಿನಾಗೆ ಸೋಕ ಇದ್ದೆ ಎಂದು ಅವಕ್ಕಿಂತ ಕನ್ನಡಿ ಉದಾಹರಣೆ ಸಿಂಗರತ ಮಾಡಿದ್ದಾರ. ಆ ಸಿಂಗರ ಮಾಡಿ ನಿಮ್ಮನೆ ತನ್ನ ಅವ್ವಯ್ಯ ನಿನಗ ಅತ್ತಮಾಕ ನೀಪ ಪಸಂದಾಗ ಅತ್ತಮಾಕ ಒಂದು ಸೋಕಾನ ಗಂಡನ ನೀ ಮದುವೆ ಮಾಡುವೆ ಸೋಕಾನ ಗಂಡನ ಮದುವೆ ಮಾಡುವೆ ಅದನ್ನೇ ಇಲ್ಲ ಅಲ್ಲ ಅವ್ವರ್ತವೆ ಖಂಡಿತ ಅದು ನಡೆಯ ಹೋಗುದಿಲ್ಲ. ಕುನ್ನ ಹೆಣ್ಣುನ ಬೆರುಕುದಿಗಾಗಿ ಅದನ್ನ ಇಲ್ಲ. ಯಾಕಂದ್ರೆ ದಾಸಿ ಎಣ್ಣ ಹುಟ್ಟಿಟ್ಟೆ ನೀ ಎಣ್ಣೆ ತೊಳಿಲತ್ತ ನೀ ಮಾಡಿ ಹಾಕೋದು ಆಲೆ ಬೇರೆ ಮಾಡಿ ಇಲ್ಲೇ ಅತ್ತಂಬ ಅತ್ತಿದನೊಗೆ ಆ ಕುಣ್ಣ ಹೆಣ್ಣ ಬೆರುಕುದಿಗಾಗಿ ಅಥವಾ ಕದಲ್ದೆ ಈಗ ಅಲ್ಲ ಕುಣ್ಣ ಹೆಣ್ಣುನಗೆ ಆ ಮನಸ್ಸು ಪಂಚಿಟ್ಟ. ಆ ಕುಣ್ಣ ಹೆಣ್ಣು ಏನ್ ಮಾಡ್ರ ಒಂದು ಜನ ಈ 8 ವಯಸ್ಸಿನಾಗೆ ಆ ವರ್ಕರಿ ವಿಠಲ್ ಭಕ್ತರಿಗೆಲ್ಲ ಅದೆಲ್ಲ ಪಾಡಿ ಆಡಿ ಪಾಪನೆ ಆ ಹೆಣ್ಣು ಹೋಗಿ ಕೆತ್ತ ಧಾರವ ನಿಂಚಿ ಈಗ ಪಾಡಿಂದಿ ಧಾರವ ನಿಂಚಿ ಆಡಿಂದಿ ಎಲ್ಲಿಂದ ಈ ನಡನವ ಕತ್ತಿ ಎಲ್ಲಿಂದ ಈ ನಾಮ ಸಂಕೀರ್ತನೆ ಕತ್ತಿ. ಯಾಕಂದ್ರೆ ಆ ಹೆಣ್ಣೆಲ್ಲ ತನ್ನ ಅವ್ವೆ ಅಲ್ಲಿ ಇಬ್ಬಕ್ಕೆಲ್ಲ ಈಗ ಕೊಟ್ಟಿದ್ದಾರೆ ಅವತ್ತ ಆಸೆ ಎನ್ನ ವಿಡ ಇವಕ್ಕೆ ಸೌಕಾಡಿಯಾರ ಇವಕ್ಕರ ಆಟವೇ ತನಿ ಆಟ ಎಂದು ನೋಡಿವಿ ದೇವರಿಗಾಯಿ ಪಾಡುನೆ ದೇವರಿಗಾಯಿ ಆಡನೆ ಧಾರಾವೇ ರಸ್ಯರ ಸದಾ ಮನುಷ್ಯರನ್ನ ತೃಪ್ತಿ ಮಾಡೋದ್ಗಾಯಿ ಆಡನೆ ಆ ಆಟ ನೋಗೆ ಇದೊಂದು ಸ್ವಯಂ ಅಟ್ರ ಬೇಂಡ ವಿರುಪ ಅದೊಂದು ತೊಳಿಲು ಮಾತಾಡ್ರು. ಸಿನಿಮಾವೂ ಆಡಿಯಾರ ಸಿನಿಮಾನುಗೆ ಪಾಡಿಯಾರ ಸಿನಿಮಾನುಗೆ ಆಡಿಯಾರ ಸಿನಿಮಾನು ಪಾಡಿಯಾರ ಅವಕ್ಕೂ ಕೊರಲ್ ಬಳ್ಳ ಆಡದೆ ಅವಕ್ಕೂ ನಾಟಿ ತರ ಮಾಡಿದೆ. ಅಲ್ಲಿಯ ಒಂದು ರುಚಿ ಆಡ ಒಂದು ಭಾವ ಆಡ ಅಲ್ಲಿ ಭಗವಾನಗಾಯಿಯೇ ಆ ನರ್ತನವೋ ಆ ನಾದ ಬ್ರಹ್ಮವೋ ಅದು ಭಗವಾನಗಾಯಿ ಮಾಡನೆ ಅದು ತನಿ ರುಚಿ. 8 ವಯಸ್ಸೆಣ್ಣು ದಾಸಿಯ ಹೆಣ್ಣ ಇದ್ದಲ್ಲ ಕೂಡ ಅತ್ತ ಒಂದು ತೊಳಿಲು ತನ್ನ ಅವ್ವ ಮಾಡಿಂದಲೂ ಇಡಿವು ತೊಳಿಲು ಮಾಡಿಂದಲೂ ಕೂಡ ಹೊರಾಸ್ ಬಂದು ಈ ವಿಠಲ್ ಭಕ್ತರನ್ನ ಆಟವ ನೋಡಿ ಈ ವಿಠಲ್ ಭಕ್ತರನ್ನ ಪಾಠ ನೋಡಿ ರಸ್ಯ ಮೇ ಮರುತ್ಯ ಕೇತಿಯ ಧಾರಗಾಯಿ ಈ ಪಾಡಿಂದಿ ಧಾರಗಾಯಿ ಆಡಿಂದಿ ಧಾರವ ನೋಡಿದಗಾಯಿ ಹೋಯಿಂದಿ ಅದನ್ನು ಕೇತಿ ಆಗ ಕೇಯರ ವಿಠಲ್ ಭಗವಾನ್ ಸಾಕ್ಷಾತ್ ಮಹಾವಿಷ್ಣು ನಾರಾಯಣ ಹೆಣ್ಣು ನಾರಾಯಣ ದಾರಾಂದರಿಯ ವಿಠಲ್ ದಾರಾಂದರಿಯ ದೇವರು ಒಬ್ಬ ಇದ್ದಾರೆ ಕೂಡ ಅರಿಯ ಹೆಚ್ಚಿನಲ್ಲಿ ಅತ್ತ ಒಂದು ಸುಖಭೋಗನಾಗ ಹೆಣ್ಣು ಅಂದ್ರೆ ಕಷ್ಟವಾಗಲಾವುದು ಕೊನೆವೇ ತನ್ನ ಒಬ್ಬ ಒಂದು ದೇವರ ಫೋಟೋ ಬೀತು ಹೆಣ್ಣು ಯಾವುದು ಕೊನೆಗೆ ಒಂದು ಭಕ್ತಿ ಬಂತಟ್ರ
ಜನಾಬಾಯಿಗ ರಮಾಬಾಯಿಗ ಅವಕ್ಕೆಲ್ಲ ಕುನ್ನದೊಂದಿವೆ ಭಕ್ತಿ ಹುಟ್ಟ ಅವಕ್ಕೆ ಹತ್ತಮಾಕ ಕುಟುಂಬನ ಹುಟ್ಟಿದ್ರು ಅದೆಲ್ಲ ಸಿದ್ಧರವದೆಲ್ಲ ಅನುಭವಿಸಿ ಕೂಡ ದೇವನಲ್ಲಿ ಅಡಜಿದ್ರು ಅಲ್ಲ ಈ ಹೆಣ್ಣು ಈ ದಾಸಿ ಮನೆಯವೇ ಇಪ್ಪನೆ ಕರ್ಣೋಪತ್ರ ಆ ಕುನ್ನದೊಂದ ಭಕ್ತಿ ಬರೀ ಅನ್ನೋದಿಲ್ಲ ಅದು ವಿಠಲ್ ದಾರ ಕೆಪ್ಪನೆ ಅವಕ್ಕ ವರ್ಣಿಸ್ಯಾರ വിട്ടൽ ധാരാ ഒലകനോകെ പസുന്ത് വിട്ടൽത്ത ಒಲಗನೋಗೆ ಪೊಳಿವ ವಿಠಲ್ ಸರ್ತಾಡದೆ ಒಲಗನೋಗೆ ತನ್ನವನೊಳ್ಳೆ ಎಲ್ಲಾವೇ ಮೈ ಮರೆದುಟ್ಟಾರ ತನ್ನ 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 ಮನಸ್ಸ ತನ್ನ ಮೂಲೆ ಬಲಿ ಕೊಡ್ತುಟ್ಟಾರ ಆ ಬೇರ್ ಬಿಟ್ಟ ವಿಠಲು ತನ್ನ ಒಂದು ಭಕ್ತರು ಅಯ್ಯಾರ ಆಗ ಎಂತ ಪಸಂದಾಯ್ತಾನೆ ಅವರಿಗೆ ಮದುವೆ ಮಾಡಲೇ ನಾನು ವಿಠಲ್ ಮದುವೆ ಮಾಡನೆ ಪುಣ್ಣ ವಯಸ್ಸಿಗ 8 ವಯಸ್ಸು ಆಸೆ ಬಂದುಬಿಟ್ಟ ಮದುವೆ ಮಾಡಲೆ ನನಗೆ ಒಂದು ವಿವಾಹ ನಡೆದಲೆ ನಾ ಇನ್ನು ಭಗವಾನತ ಮದುವೆ ಮಾಡನೆ ಆ 8 ವಯಸ್ಸು ಹೆಣ್ಣುಗೆ ಆಸೆ ಬಂದುಬಿಟ್ಟ ಅಲ್ಲಿ 8 ವಯಸ್ಸುಗ ಹೆಣ್ಣು ಅರಿಯ ಇದ್ರ ಮೇಲೆ ಏನು ಅವ್ಗೆ ತುಳಿಲತನ ಮಾಡುದು ಬಂದ್ರ ಏನ ಇಲ್ಲಿ ಗೋಡ ಇಬ್ಬವಕ್ಕ ಅದನ್ನ ಬುಡ ಓರ ಒಪ್ಪದಲೆ ಇತ್ತ ನಡೆದರ ವಿಧಿ ಎತ್ತ ಮಾರ ಅಂತ ಅರಿಯ ಆಗ 8 ವಯಸ್ಸಿನೊಳಗೆ ಆ ಬಿಟ್ಟಲ್ ಭಕ್ತರ ಈಗ ಆ ವಿಮರ್ಶನವೇ ಬೀತು ಆ ಬೆಳಕವೇ ಬೀತು ನನಗೆ ಆಸೆ ಬಂದಿತ್ತು ಈಗ ಕಾಲ ಅದೇ ಓಡ್ರ ಹೆಣ್ಣುಗ 14 ವಯಸ್ಸು ಆತು ಈಗ ದಾರ ತನ್ನ ಅಪ್ಪವ ಇದನೋ ತಾ ಬಂದು ಕಾತುತ್ತ ಹೆಣ್ಣು ದೊಡ್ಡವಾಯಿಟ್ಟ ಆತಮ್ಮನೆ ಏನಂತಾರ ನಿನ್ನ ಹೆಣ್ಣ ನಿನ್ನ ಮಾಕೆ ದಾಸಿ ಮಾಡು ಆತೆಂದು ನೆರೆಯ ಬಾಚ್ ಆಕಳೆಲ್ಲ ನೆರೆಯ ಆಕಳ ಎಲ್ಲ ಕಾತುಂತಾರೆ ಹೆಣ್ಣನ್ನ ನೋಡಿದಾಗ ಹೆಣ್ಣು ಕೂಡ ಜಾಮವ ಕಳಿಚುದಾಗ ಕಾತುಂತಾರೆ ನೀ ತಯಾರಾಗು ಅದನ್ನು ಅವ್ವೆ ಕಾತಿದ್ದಾರೆ ಅಯ್ಯಾರ ಅವ್ವಿಗೆ ಅಪ್ಪನ ಕಷ್ಟ ಮಾಡಿದ್ದಾನೆ ಇದನ್ನು ಹೇಗುದಾರ ಅಂದರೆ ನನ್ನ ಅಪ್ಪನೇ ಸ್ವಂತ ಅಪ್ಪ ಆ ಅಪ್ಪ ಅಲ್ಲ ಅದು ದಾಸಿ ಹುಟ್ಟಿದಣ್ಣು ಅಲ್ಲ ಅಪ್ಪಗೆ ಇನ್ನೊಂದು ಮದುವೆ ಆಯ್ತಾಗದೆ ಸ್ವಂತ ಅಪ್ಪವೇ ಇದು ಹೆಣ್ಣು ಅಂತ ಅರಿಯಾದೆ ಬೇರೊಬ್ಬಗ ನಾ ಮದುವೆ ಮಾಡಿಸಿ ಬಿತ್ತನೆ ಬೇರೆ ಸೆಲ್ವಂತರೆಲ್ಲವ ಇಲ್ಲಿ ಬರ್ಚಿನ ದಾಸಿ ಮನೆಯಲ್ಲೆಲ್ಲ ಬಂದು ಹೋಗ್ತದೆ ಆ ಹಣ ಅವರು ಮಾಡುವಂತ ಎಲ್ಲ ನಡೆದಾರ ಇದೆಲ್ಲ ಮಾಡ್ದೆ ಅದ್ರ ಕಂತಾನೆ ಇದನ್ನ ಆ ಅವ್ವೆ ಕಾತಿ ತನ್ನ ಕಾಲು ಗಡ್ಡ ಬುದ್ಧಿಯ ದಯಮಾಡಿ ಗನ ಎನ್ನ ತೊಳಿಲ್ತ ದಾಸಿ ತೊಳಿಲ್ಲ ಅಂತ ನಾ ಎಲ್ಲ ಏನು ಬೇಕಲ್ಲೂ ಮಾಡಿದ್ದಾರೆ ಇಲ್ಲಿ ಎಷ್ಟೋ ದಾಸಿಯರು ಎಡ್ಕೊಂಡಿದ್ದಾರೆ ಇದು ನಿಂಗೆ ಹುಟ್ಟಿದ ಹೆಣ್ಣು ಅದನ್ನೇ ತಾ ಅಪ್ಪಕಾರ ನಂಬುದಿಲ್ಲ ನೀ ದಾಸಿ ನೀ ಮಾಡುವ ತೊಳಿಲೇ ಇಳಿಯುವ ತೊಳಿಲೋ ನೀ ಹೆಂಗ ನೆಲಲ್ಲಿ ಹೋಗುತ್ತಾ ಇನ್ನ ಹಣೆ ಅಧಿಕಾರ ತಿಂದುಟ್ಟ ನೀ வாழ்ದು ಅಂತೆ ಅಲ್ಲ ನೀ ಹೇಗುದನ್ನ ನಾ ಎಂತ ನಂಬುದು ಪೊಯ್ಯೇ ಇರಲಿ ಇದು ಎಣ್ಣೆಣ್ಣೆ ತಾಪದು ಬಿಡಿದ್ರೆ ಕಾಲು ಗಡ್ಡ ಬುದ್ದು ಕೆಂಜಿಯ ಮಾಡಿಯ ಈ ಕಾಚಿ ನೋಡಿ ಕಣ್ಣು ಪತ್ತರಾಗ ಹಿಡ್ಕೊಂಡ್ರ ಆಗುತ್ತ ತನಗೆ ಬುರಿದ್ರ ಏನವ್ವೆ ಇತ್ತ ಒಂದು ಇಳಿವಾನ ತೊಳಿಲ ಮಾಡಿದ್ದವೆ ಅನಗಟ್ಟ ಹೆಣ್ಣು ಅರಿಯ ಸುಖಭೋಗವಾಯ್ತ ಅರಣ್ಮನೆ ನಿಂತ ದಾರ ಬಂದಾರ ದಾರ ಹೋದಾರ ಅಂತ ಅರಿಯ ಹೆಣ್ಣು ಒಳ್ಳಗ ಹತ್ತ ಸುಖಭೋಗನ ಇತ್ತು ಆಸಗೊಂದು ಸೇವರ್ಗಳಿದ್ರು ಹಣ ಅಟ್ಟವನ್ನೇ ಅಟ್ಟಿತ್ತು ಆದರೆ ಇತ್ತ ಒಂದು ಇಳಿವ ತೊಳಿಲೆ ನಾವು ಮಾಡಿದ್ದೇವೆ ತಂದು ಇತ್ತ ಒಂದು ವಿವಾದ ನಡವನೆ ಅರವನತ ಬೇರ್ಪಟ್ಟಿತು ಒಂದು ಇಳಿವಾನ ಒಂದು ಎಡಗನ ಹುಟ್ಟಿಪ್ನ ಇಳಿವಾನ ಎಡಗನ ತೊಟ್ಟಿಪ್ನ ಇದ್ರ ಮೇಲೆ ನಾತ ಮುಡಿ ಮಾಡಿಟ್ಟದಾಗ ಆ ವಿಠಲತ ಮದುವೆ ಮಾಡನೆ ಅದರಲ್ಲಿ ಈ ಹೆಣ್ಣು ಏನು ಮಾಡ್ರಂದ್ರೆ ಮನೆ ಬಿಟ್ಟು ಓಡಿಟ್ರು ಅದು ಮೊದಲು ತನ್ನ ಅಪ್ಪಕಾರನೇ ಹೆಣ್ಣುನ ಎಲ್ಲ ಚಿತ್ರವಾದ ಮಣ್ಣ ನಿನಗಾಯಿ ದೊಡ್ಡ ಸೆಲ್ವಂತರೆಲ್ಲ ಕಾತುಂತಾರೆ ಜಮೀನ್ದಾರು ಹವಾಲ್ದಾರು ಏನ ಸಂಸ್ಥಾನ ಎಲ್ಲ ಕಾತುಂತಾರೆ ದೊಡ್ಡ ದೊಡ್ಡ ಸುಲ್ತಾನ್ ಎಲ್ಲ ಕಾತುಂತಾರೆ ದಾಸಿ ಮನೆಯಲ್ಲ ತಟ್ರ ಎಲ್ಲ ಕಾತುಂತಾರೆ ಹೆಣ್ಣು ಒಂದು ಗಣಂದು ಒಂದು ಸಂತು ಜಾಮ ಓಡೀನು ಪಂಡ್ರಿಪುರಗ ನಡೆದೂನವರು ಇತ್ತವ ಹಣಗಾರ ಕುಟುಂಬ ಹುಟ್ಟಿಟ್ಟು ಕುನ್ನದನಿಗೆ ಭಕ್ತಿ ಅರಿಯ ಭಾವ ಇಲ್ಲ ಭಜನೆ ಪಾಡ ಅರಿಯ ಅಲ್ಲಿ ಓಪದಾರಿಯ ನೆರೆಯ ವಿಷಯವ ಹೆಣ್ಣು ಕತ್ತರ ಯಾಕಂದ್ರೆ ಓದೋದೆಲ್ಲ ವಿಠಲ್ ಭಕ್ತರ ಕೋಡವಿ ನಡೆದು ಒಬ್ಬನೇ ನಡೆದು ಭಜನೆ ಪಾಡುದಾಗ ಮುಯರ್ಚಿ ಮಾಡ್ರ ನಾಮ ಸಂಕೀರ್ತನೊಳಗೆ ಈಡುಪಟ್ರ ಎಲ್ಲ ವಿಠಲ್ನ ಒಂದು ಚರಿತ್ರವೋ ಕೇತು ಸಂತೋಷ ಪಟ್ರ ಅತ್ತ ಸುಖಭೋಗವಾಯ್ತು ಹೆಣ್ಣು ಒಂದು ಸತ್ತಿರಾಗ ಹೋಗಿ ಒಂದು ಮನೆಗೆ ಹೋಗಿ ವಿಠಲ್ ಭಕ್ತರುಗಳು ಎತ್ತಿದ್ದಾರೋ ಭಿಕ್ಷಾಂದೇಯಿ ನನಗೆ ಪಿಚ್ಚೆ ಎತ್ತಿ ತಿಂದರ ಇದೆಲ್ಲವ ಕಡந்து ಬರು ಆಗ ಅವ್ವೆ ಕಾತಿ ಅರ್ಚಿಂದ ಎಣ್ಣೆಯಲ್ಲಿ ಒಯ್ದವೆ ದರಿಯ ಆದ್ರೆ ಇನ್ನು ಹೆಣ್ಣುನ ಉಣ್ಮೆಯ ತುಂಬುರ್ತದಾಗ ಒಂದ್ಕೊಡಮೆ ಮಾಡಿದಾಗ ಎಲ್ಲ ಕಾತುಂದಾರೆ ಏಕಾಗಲೂ ಹೆಣ್ಣು ಅತ್ತಮಾಕ ಪಸಂದು ಎಂದು ಎಯ್ಯರ ಅಡಗ ಆಬತ್ತುಂದು ಹುಟ್ಟು ಅಪ್ಪರ ಆಬತ್ತು ಹುಟ್ಟಿದ್ದಲೇ ಎಲ್ಲರನ್ನ ಕಣ್ಣು ಪಟ್ರ ನನಗೆ ಅದು ಸಭೆಯೇನಿಲ್ಲ ಅತ್ತಮ್ಮಕಟ ಆ ಹೆಣ್ಣು ಅತ್ತ ಒಂದು ಪಸಂದ ಐತವನೇ ಆ ಅತ್ತವ ಎಲ್ಲ
ಆ ಆ ಆ ಪಸಂದ ಅನುಭೂಚಿನೇ ಅತ್ತೆಂದು ಎಲ್ಲ ಪಿಂತೊಡರ್ದು ಎಲ್ಲ ಮಾಡಿದ್ರು. ಎಲ್ಲ ಕಣ್ಣುಗೂ ತಪ್ಪಿಸಿಟ್ಟು ಹೆಣ್ಣು ಪಾದಯಾತ್ರೆ ಹೋಗಿ ಆ ವಿಠಲ್ ಪಂಡ್ರಿಪುರಕ್ಕೆ ಹೋಗಿ ಸೇದ್ರ. ಪಂಡ್ರಿಪುರಕ್ಕೆ ಹೋಗಿ ಸೇರಿದ್ರೆ ಒಂದೊಂದು ಮಹಾತ್ಮನ ಆ ಮಹಾನ್ ಸಂತ ಮಹಾತ್ಮ ಯೋಗಿನಿಗಳನ್ನೆಲ್ಲ ಯೋಗಿಗಳನ್ನ ಕದೆಲ್ಲವ ಕೇತರ ಓರ್ಟ್ರ ಇರುತ್ತಾ ನಿರಂತರವಾದ வாழ்க்கை ನಿರಂತರ ಒಂದೊಂದು ಜನವು ವಿಠಲ್ನ ನೋಡಿ ಈ ದಾರ ಅಂದರಿಯ ತನಗ ಗುಡಿಗೋ ಸೋಪದ ತಾಯಕ ಇತ್ತ ಒಂದು ಇಡೀ ತೊಳಿಲ್ ಮಾಡುವ ಅವೇ ಹುಟ್ಟಿಟ್ಟು ನಾ ಎತ್ತ ಗುಡಿಗೋ ಸೋಪದ ತಾಯಕನೋಗೆ ಕನ್ನೋಬತ್ರ ಏನೋ ಮಾಡಿ ಅಂದರೆ ಗುಡಿ ಹೊರಾಸೆ ಐತಿ. ಗುಡಿ ಹೊರಾಸೇ ಇದ್ದು ವಿಠಲ ನೋಡಿ ಎಂದು ಪಾಠ ಪಾಡಿದ್ದೆ. ಏನು ಪಾಠ ಪಾಡಿಯ ಅದಂದ್ರೆ ಇಂದು ಏನವ ಏಕೆ ಇತ್ತ ಒಂದು ಇಳಿವು ಮಾಡುವ ಎಡೆಗೆ ಹುಟ್ಟಿಸಿಟ್ಟೆ. ಇತ್ತ ಒಂದು ನಿಲಯ ಏಕ ತಂದೆ ಭಗವಾನಿ ಅಲ್ಲ ತಂದುದು ತಂದೆ ನಿನ್ನ ಮೇಲೆ ಈ ಆಸೆ ತಂದಿತ್ತವ ಅಲ್ಲ ಎಲ್ಲ ಮದುಚುನಂಗೆ ಎಲ್ಲ ಮದುಚಾದಲಿ ಪರವಾಗಿಲ್ಲ ಎಲ್ಲಾಗ ಸೇವೆ ಮಾಡುನವಂಗೆ ಒಳ್ಳೆಯ ಆತ್ಮಾರ್ಥವ ಈ ಒಡಂಬ ತಾಂಡಿ ಸೇವೆ ಮಾಡುನಂಗೆ ಒಂದು ಭಾಗ್ಯವತ ಅದಂತೂ ಎಂದು ಕೇತಿಯ ಎಂದೂ ನಿನ್ನವ ನಾನು ನೋಡುವ ಎಂದು ನಿನ್ನವ ನೋಡ್ನೆ ಎಂದು ನಿನ್ನ ಕೂಡ ನಾ ಕೈ ಇಡ್ತೇನೆ ಎಂದು ನಿನ್ನ ಕೂಡ ನಾ ಐಕ್ಯ ಆನೆ ಅಥವಾ ಉಣರ್ವನೋಗೆ ಎಲ್ಲ ಅಬಂಗು ಪಾಡಿಯ ಕಿಟ್ಟ ತಟ್ಟ ಸಂತ ಕನ್ನೋಪತ್ರ 240 ಅಭಂಗ್ ಪಾಡಿದ್ದೇವೆ. 240 ಅಂಗಮ್ಮಗೆ 2 ಅಭಂಗದಲ್ಲೇ ಪಾಡು ಆ ಕೀರ್ತನೆ ಅದು 2 ಅಭಂಗ ಅಪ್ಪಸು ಅದನಾಗೆ ತಯ್ಯೋರೇನ ಅಗವೈಕುಂಠ ಚಿರಯ್ಯ ಪತೀತ ತೂ ಪಾವನಃ ಅದ ಅಂತ ಅಹಂ ಅದು ಅರ್ಥ ಏನಂದ್ರೆ ಏ ವೈಗುಂಠಾಧಿಪತಿ ಕೀಯ ಬುದ್ಧ ಒಂದು ಆತ್ಮ ಅರಿಯಾಮಿನಗೆ ತಪ್ಪು ಮಾಡುವಕರ ನೀತ ಮೇಲಿನಿಗೆ ತಿನ್ಬಂದ್ರ ಪತೀತ ಪಾವನ ಭಗವಾನ್ ನಯ್ಯರ ಪತೀತ ಪಾವನ ಆ ಕೀಯ ಬುಬ್ಬವಕ ಆ ನೀತ ಮೇಲಿನಿಗೆ ತಿನ್ಬಂದ್ರೆ ಇದೋ ಏನು ಮಾಡಿದ ಪಾಪವರಿಯೋ ನಾ ಏನು ಮಾಡಿದ ಕರ್ಮ ವಿನಯವರಿಯೋ ಇತ್ತ ಒಂದು ಇಡಿವಾನ ಒಂದು ಪರಿವಾರಗ ಕುಟುಂಬಗನ ಹುಟ್ಟಿಟ್ಟೆ ಅಪ್ಪದಾರಾಂದ ಅರಿಯ ಅವ್ವದಾರಾಂದ ಅರದೆ ಅಲ್ಲ ಅವ್ವೇ ಇತ್ತ ಒಂದು ತೊಳಿಗೆ ಮಾಡಿಯಾಂದ ಅರ್ಧೆಯಿಂದಾಡು ಏನಗ ಅಪ್ಪರ ಇದೊಂದು ಕಾಲಘಟ್ಟನ ಅದು ಮಾಡ್ರಾಕು ಇತ್ತ ಒಂದು ಕೊಡುಮೆಯ ಇತ್ತ ಒಂದು ವಿಷಯ ಏನಾಗ್ತಂದೆ ಏನಗ ಮೇಲ್ನಿಲೆ ಎತ್ತಿನ ಬಾ ಅತ್ತಂದು ನಿನ್ನ ಕೋಡ ಎಂದು ನಾ ಒಂದು ಹಾಕೋದು ಐಕ್ಯ ಹಾಕೋದು ಆ ಭಾಗ್ಯವತ ನಂದು ಕೇತಿಯ ಎರಡಾವುದು ಅಭಂಗು ಒಬ್ಬರ ವಿಶೇಷ ಎಂದು ತನ್ನ ಮನಸ್ಸು ಉರುತ್ತಿರ ಇತ್ತವ ಏಕನ ಮಾಡಿದೆ ಇತ್ತವ ಎಡೆಯನ್ನ ಏಕ ದುಡ್ಡಿದ ಇತ್ತವ ಇಂಟು ತೀರ್ಥನ ದುಡ್ಡಿದನ ಇತ್ತವ ಅರಣ್ಮನೆಯನ್ನ ಇದ್ದಿದೆಯೋ ಇತ್ತ ಸಂಪಾದಿಸಿದ ಹಣನ ಗೊತ್ತಾನ ಇದು ಮಾಡಿದನ ಅದಂದು ತನ್ನ ಮನಸ್ಸು ಉರುತ್ತಿ ಏಕನ ಒಳ್ಳೆಯ ನೆಲೆಗೆ ಬರ್ತಿಲ್ಲ ಏಕ ಧರ್ಮದ ಕುಟುಂಬಗಳನ್ನು ಹುಟ್ಟಲೆ ಏಕನ ತ್ಯಾಗ ಮಾಡುವ ಕುಟುಂಬ ಹುಟ್ಟಲೆ ಏಕನ ಒಳ್ಳೆಯ ಉಣ್ಮ್ಯ ಗುಣವದಿಗನ ಹುಟ್ಟಲೆ ಅದಂದು ಕೇತು ನೀಟ ಮೇಲಿನಾಗೆ ತಿನ್ಬಪ್ಪದು ತಂದಿಯ ಅಲ್ಲ ಇದ್ದಲ್ಲಿಯೂ ಕಾಲಪೋಕನ ಏನಾಯ್ತಂದ್ರೆ ಹುಟ್ಟಿದೆಲ್ಲ ಮರುತ್ತ ಈಗೇನ ಕನ್ನೋಪತ್ರಣ ಆ ಚರಿತ್ರನ ಏನಾಗ್ತಂದ್ರೆ ಏ ಎಡೆಗೆ ಹುಟ್ಟಿದೆಯೋ ಎತ್ತ ಇದ್ದಿದೆಯೋ ಏ ಕೊಲೆಗೆ ಹುಟ್ಟಿದೆಯೋ ಉಯರಂದ ಭಕ್ತಿ ಉಯರಂದ ವಿಷಯಗಾಗಿ ನಿರಂತರವಾನ ತನ್ಮೆಯ ಆ ಶಾಶ್ವತ ಸನಾತನವ ನೋಕಿ ನಂಗ ಆ ಮನಸ್ಸ ನೆಲೆ ಮಾಡೋನೆ ನಂಗೆ ಉಯರಂದ ನೆಲೆಗೆ ಒಯ್ದಾಕೊಂಬುದು ಗೊತ್ತಾ ಕನ್ನೋಪತ್ರನ ಚರಿತ್ರವೇ ಬಿಡ್ತೀರಿ ಈ ಪೇರ್ಪಟ್ಟ ಕನ್ನೋಪತ್ರ ಇದು ಹೆಂಗಿನೇ ಇದ್ದೇವೆ ಇದು ನಡುದನೇ ಹಿಡಿದೆ ಎಲ್ಲ ತನ್ನ ತೇಡಿದ್ದಾರೆ ಹುಟ್ಟು ಆಳದವಡನೆ ಆವತ್ತು ಎತ್ತಿಯೋ ತನ್ನ ವ್ಯಕ್ತಿನೋಯಿ ತನ್ನ ಹೋಮಕ್ಕೆ ದಾಸಿ ಮಾಡಿ ಬಿಡುದು 19 ಗಾಯಿ ನರಿಗೆ ಸೆಲ್ವಂತರೆಲ್ಲ ತೇಡಿದ್ದಾರೆ ಎಲ್ಲ ಕಣ್ಣುಗೂ ತಪ್ಪಿಟ್ಟು ಉಣುತ್ತಿಟ್ಟು ಅವಕ್ಕೆಲ್ಲ ಕೂಡ ಧೈರ್ಯ ಭಕ್ತಿ ಮಾಡಿದ್ರು ಜನ ಈ ಸಕ್ಕು ಇಲ್ಲ ಅಲ್ಲ ಉಣುತ್ತು ಗಡಗಡ ಆಗಿ ನಾವು ಎತ್ತಿನೋ ಇಟ್ಟರಿಯೋ ನಾ ಅದನ್ನು ಅದೀಯ ಈ ಅದನ್ನಾಗಿಯೂ ಎರಡಾவது ಅಭಂಗ ಇತ್ತ ಸೋಕೆ ಈ ಒಡಂಬ ತಿಂಬುದಗ ಓಣಾಯಿ ಕಾತು ನಡೆದೆ ನಿನಗೆಲ್ಲ ಕಾತು ನಡೆದೆ ಅಲ್ಲ ಈ ಆತ್ಮ ನಿನಗಾಯ್ತ ಕಾತು ನಡೆದೆ ಅದೇಕಿ ಇದು ಪೇರ್ಪಟ್ಟ ಒಂದು ಅಭಂಗಂದ್ರೆ ಉಣ್ಣಿ ಎತ್ತ ಉಣರ್ವಟ್ಲೆ ಈ ಒಡಂಬ ತಿಂಬುದಗ நிறைய ಓಣಾಯಿಗಳು ಕಾತು ನಡೆದೆ ಇದು ಓಣಾಯಿ ಎದನ್ನು ತಿಂದ್ರ ಸತ್ತದನ್ನು ತಿಂದ್ರ ನಾ ಸತ್ತುಟ್ಟೇಂದೆ ಈಯ ಸಿಂಗವು ಹುಲಿಯು ಉಸಿರೋಡಿ ಬೇಟೆಯಾಡಿ ತಿಂದ್ರ ಆದ್ರೆ ಸಿಂಗವು ಹುಲಿಯು ಮಿಚ್ಚ ಬೀತದನ ಎಚ್ಚಲ ತಿಂಬುತ್ತ ನರಿಯು ಓಣಾಯು ಆ ಓಣ ಎಲ್ಲ ಕಾತು ನಡೆದೆ ಆ ಕಡುಗೆಲ್ಲ ಕಾತು ನಡೆದೆ ಆದ್ರೆ ಎನಗ ಆತ್ಮ ನಿನ್ನವ ನೋಡುದನ್ನು ಕಾತು ನಡೆದೆ ನಿನ್ನ ಕೂಡ ಐಕ್ಯ ಹಾಕೋದನ್ನು ಕಾತು ನಡೆದೆ ಎನಗ ಭಾಗ್ಯವತ ಅದನ್ನು ಕನ್ನೋಪತ್ರ
ತನ್ನ ಭಕ್ತಿಯ ಹೋಗೋಗ ಪಾಟಿಯಪ್ಪ ಅಲ್ಲಿಯ ಆ ವಾಸನೆ ನಮಗೆ ಗುಡಿಗೋಸ್ಕರ ಒಪ್ಪಿದೆ. ಯಾಕಂದ್ರೆ ಗುಡಿಗೋಸ್ ದಾರು ಬೇಕಂದ್ರೆ ವೈರಾಕು ತಾಯಿ ನಾ ಬ್ರಾಹ್ಮಣ ಹೆಣ್ಣು ಕೂಡ ವೈರಾಕು ಅದ್ರ ತನ್ನ ಅಡೆಯಾಳ ತೋರ್ಸಾದ ಕೂಡ ವೈರಾಕು ಅಲ್ಲ ತನ್ನ ಇತ್ತ ಒಂದು ಎಡೆಯನ ಹುಟ್ಟಿಪ್ನೆ ಇತ್ತ ಒಂದು ಇದು ಹುಟ್ಟಿಪ್ನೆ ತನ್ನ ಮನಸ್ಸು ಉರ್ತಲು ಗುಡಿಗೋಸ್ ಪಪ್ಪುದ ತಗುದಿಲ್ಲೇ ಅಂತ ತಾನೇ ತನ್ನ ತಾಳ್ತಿ ಹೊರಾಸಿದ್ದೇ ವಿಟ್ಟಲ ಕೊರ್ಚಿಲು ಬಂದ ಕಾಲ ಪೋಕನೊಗೆ ತನ್ನ ಸಾಧನ ಒಳ್ಳಂಗೆ ಅದೇ ಕಡಂದು ಹೊತ್ತು ಈ ಎಡಪಟ್ಟ ಕಾಲಿನೊಗೆ ತನ್ನ ತೇಡಿ ಮುಯರ್ಚಿ ಮಾಡಿ ಎಲ್ಲ ತನ್ನ ಎತ್ತಿನ ಕೂಟ್ನ ಒಪ್ಪುದಾಗ ಎಲ್ಲ ಮುಯರ್ಚಿ ಮಾಡ್ಯಾರ. ಅಲ್ಲೇ ತಾತ ಚರ್ಚಿ ಬಂದ ಒಂದು ಜನ ಇಲ್ಲಿದ್ದ ಇದ್ದವೆ ಅಂದೆಲ್ಲ ಹರಿದುಟ್ಟ. ಈಗ ತನ್ನ ಅಪ್ಪ ಆಗಪಟ್ಟದು ತನ್ನ ಅಪ್ಪ ಆದಮೇಲೆ ಆ ಎಡಗ ಬಂದುಟೊಪ್ಪ ಒಂದು ನಬಲ್ ಆ ಸೆಲ್ವಂತರ್ ಆ ಸದಾಶಿವ ಮಲ್ಗೋಜರು ಏನು ಮಾಡ್ಯಾರ ಈ ಹೆಣ್ಣುನ ಎತ್ಯಾವ ಕೂಟ್ನ ಬಂದು ತನ್ನ ಅವ್ವ ಮಾಡಿದ ತುಳಿಲವೇ ಮಾಡಿಸಿ ಬಿಪ್ಪುದು ಅತ್ತಂಬ ಆಸೆ ಅದನೋಗೆ ಬೆರಿನೋಗೆ ಏನು ಮಾಡಿ ನೇರ ಒಯ್ಯಿ ಬಿದಾರ್ ಬಾದ್ಶಾ ಬಿದಾರ್ ಈಗ ಕರ್ನಾಟಕ ಆ ಕರ್ನಾಟಕ ಒಯ್ಯ ಬಾದ್ಶಾ ಅಂಬುದು ಸುಲ್ತಾನ್ ಆ ಕಾಲನಾಗ ಮೊಹಮ್ಮದಿಯನ್ ಒಂದು ಇಸ್ಲಾಮಿಯರು ಆಂಡುಂದಾರೆ ಆ ತನ್ನ ಸರ ಒಯ್ಯಿ ತನ್ನ ಈ ಹೆಣ್ಣುನ ವರ್ಣಿಸ್ಯಾರ ಅನ್ನೋ ಪತ್ರಾನು ಒಂದು ದಾಸಿ ಇದ್ದವೆ ದಾಸಿ ಹೆಣ್ಣು ಇತ್ತವ ಪಸಂದು ಇತ್ತವ ನೋಡುದು ನಮಗೆ ಅತ್ತವ ಸುಂದರಿ ಇರ್ತವೆ ನಿಂಗ ರಾಜರು ನಿಂಗ ಹೆಣ್ಣು ಕೂಡ ನಿಂಗ ಜಾಮವ ಹುದುಕುದು ಅತ್ತೆ ಮನೆ ನಿನ್ನ ರಾಜರು ಎಗವೇಗನ ಏರ್ಕನೇವೇ ಅಧಿಕಾರ ಹಣಗಾರನೋಗೆ ಇಬ್ಬವಕ್ಕ ಅದು ಇತ್ತಿಬ್ಬನೆ ಅವಕ್ಕ ದಾಸಿಯರೋ ಇಲ್ಲ ಅಂಗಪುರನೋಗೆ ಎಲ್ಲ ಜಾಮವು ಒದುಕುದು ಒಂದು ಕ್ಷತ್ರಿಯ ಗುಂಡಾನ ಅದು ಒಂದು ದುರ್ಗುಣ ಅದು ಒಳ್ಳೆಯ ಗುಣ ಅಂತಲೇ ಇರುವುದಿಲ್ಲ ಅದು ದುರ್ಗುಣ ಅತ್ತ ಗುಣನೋಗೆ ಈಗ ಆ ಬಾದ್ಶಾ ಏನು ಮಾಡ್ಯಾರಂದ್ರೆ ತನ್ನ ಪಡೈ ವೀರರೆಲ್ಲವ ಕೇಸಿಯಾರ ಪಡೈ ವೀರರೆಲ್ಲವ ಕೇಸಿಯಾರ ಈ ಹೆಣ್ಣು ಎಲ್ಲಿದ್ದೀರಿ ತೂಕಿತಿನ ಮದುಬಿಡಿ ಅದನ್ನು ಕೇಸಿಯಾರ ಈ ಹೆಣ್ಣುನ ತೇಡಿ ಕನ್ನೋಪತ್ರನ ತೇಡಿ ಎಲ್ಲ ಬಂದಾರ ಎಲ್ಲ ಪಪ್ಪನೆ ತನ್ನ ಆಯುಸ್ಸು ಅಪ್ಪರ ಕುರುಗಿ ಆಯುಸ್ಸು. ಈಗ ಈ ಸುಕಾಲ ಅಲ್ಲಿ ಪಿಚ್ಚೆತ್ತಿ ಅಲ್ಲಿ ಭಕ್ತರ ಕೋಡಲ್ಲಿ ಇದ್ದು ಮನೆ ಇಲ್ಲ ಛತ್ರಗರ ಹೊರಗಿ ಒಂಜನ ವಾಸಲೋಗಿ ಇದ್ದು ಪಾಡಿ ತನ್ನ ಜಾಮಲ್ಲ ಮುಡಿದುಟ್ಟ. ಈಗ ಇಲ್ಲಿತಾ ಇದ್ದರೆ ಇದನ್ನು ಹೆಣ್ಣರ್ದುಟ್ರು ನೇರ ಬಂದು ಅಲ್ಲಿ ಪಂಡ್ರಿಪುರಗ ಆ ಪಡೆಗಿರಗಳ ಬಂದಾರ. ಹೆಣ್ಣು ಆ ಪಂಡ್ರಿಪುರ ಗುಡಿ ಓಸ್ತಿದ್ದೇವೆ ತರದಾರೆ ಆಚಾರ್ಯರವರ ಮೆರೆಟಾರೆ ಅಲ್ಲಿಬ್ಬ ಧರ್ಮಕರ್ತ ಅಲ್ಲಿಬ್ಬ ಪೂಜಾರಿಗ ಅವಾಗ ಅರ್ಚಕರೆಲ್ಲ ಮೆರಟಿಯಾರ ಏನು ಮೆರಟಿಯಾರ ಅಂದರೆ ನಿಂಗ ಹೆಣ್ಣು ನೀವು ಉಣಿಚಿ ಬಿತ್ತಿದ್ದು ನರದೆ ತಾನು ಕೇಳಿಸ್ತು ವಿರುಪಿಲ್ಲ ಉಣಿಚಿ ಬಿತ್ತಿಂದ ನರದೆ ಆಲ ಕೇಕ್ ಸಾಧನೆ ನಿಂಗೆ ಗುಡಿಯವೇ ಇಡ್ತು ನೀವು ಅಂದಾರ ಬೇರೆ ಬಳಿಯಿಲ್ಲದ ಇಲಿಪುದು ಎಲ್ಲ ಸೇದು ಈ ಬುದ್ಧ ತುಟ್ಟ ಒಂದೇ ಒಂದು ಜನ ತನ್ನ ಭಜನೆಯ ಕೆತ್ತಬೇಕು ಕೇಸಿ ಬಿಡಿಯುತ್ತಾರೆ. ಆಗ ಒಂದೇ ಒಂದು ಜನ ಈಗ ಜಾಮ ಈಗ ಒಂದೊಂದು ಜನವೂ ದೇವರ ಕೊರ್ಚಿದ ವಿಠಲ ಕೊರ್ಚಿದ ಈ ಪೇರ್ಪಟ್ಟ ಕನ್ನೋಪತ್ರಾಗ ಒಂದೇ ಒಂದು ಜನ ಈಗ ಒಂದೇ ಒಂದು ಜನ ಕಡೆಗೇಸಿ ಭಜನೆ ಪಾಡ್ರ ಭಜನೆ ಕೀರ್ತನೆ ನಡೆದ್ರ ಇಂದು ತನಗಾಗಿ ಗುಡಿ ಸಂದೆಲ್ಲ ತಗದೆ ಇದುತ್ತ ಗಿಫ್ಟು ಇದುತ್ತ ವಿಠಲ್ ಕೊಡುವ ಗಿಫ್ಟು ಉಣ್ಮೆ ದೊಡ್ಡ ಗಿಫ್ಟ್ ಅನ್ನೋದ್ರಲ್ಲೇ ಒಂದು ಭಕ್ತರಿಗಾಗಿ ಗುಡಿ ಕಾಲವ ಮೀರಿ 6 ಕಾಲ ಪೂಜೆ ಮೀರಿ ನಡೆಸಾತ್ರಿ ತರುವುದು ತನಗಾಗಿ ಆ ಗುಡಿಯ ತರದಾರ ಎಲ್ಲ ಈಸು ಕಾಲ ಇತ್ತು ಮುಂದಾಡು ಗುಡಿ ಹೋಗಸ್ ಬರಾದಿ ಹೆಣ್ಣು ಪಡೆದಿದೆ. ಈಗ ಅವಕ ಉಣ್ಮೆಯ ಅರ್ದಾರ ಈ ಹೆಣ್ಣು ದಾರ ಎಲ್ಲಿಂದ ಬಂದವೆ ಅನಗಟ್ಟು ಅರಿಯರು ಯಾಕಂದ್ರೆ ಇದ್ದೆಡೆ ಮಂಗಳವೇದ ಇಲ್ಲಿ ಬಂದೆಡೆ ಪಂಡ್ರಿಪುರ ಇದು ದಾಸಿ ಹೆಣ್ಣು ಕೂಡ ಅರಿಯರು. ದಾಸಿ ಹೆಣ್ಣು ತಾಯಿಗೂ ಏಗುಲು ಎತ್ತೆ ಏಗುವನ ದಾಸಿ ಹೆಣ್ಣು ಅಂತ ಅದುವೇ ಅದನ್ನ ಮನಸ್ಸನ್ನ ಉಣಗುತ್ತಾ ತನ್ನ ಅಭಂಗನವೆಲ್ಲ ಸಂಕೀರ್ತನವೆಲ್ಲ ಇತ್ತವ ಏಕೆ ಉಡ್ಚಿಟ್ಟೆ ಇತ್ತವ ನೆಲೆ ಏಕೆ ತಂದುಟ್ಟೆ ಒಳ್ಳೆಯ ಒಂದು ಭಕ್ತಿ ಮಾರ್ಗಕ್ಕೆ ಏಕೆ ಬರ್ತಿಲ್ಲ ಅದಂದು ಕೆಂಜಿ ಕೂತಾಡಿ ಅತ್ತ ಒಂದು ಅಭಂಗ ಪಾಡಿ ನಿಂಪನೆ ಕಡೇಸಿಗ ಈ ತನ್ನ ಚರಿತ್ರ ಮುಡುಗು ಪಪ್ಪನೆ ತನ್ನ 32 ವಯಸ್ಸು ಕಾಲ ಓಡಿತಡದೆ ಮನಕ್ಕನ ಕಾಲ ಓಡಿತಡದೆ 32 ಅಲ್ಲ 25 ವಯಸ್ಸು 25 ವಯಸ್ಸು 20 ವಯಸ್ಸಿನೊಗೆ ಈ ಹೆಣ್ಣು ಕಡೆಸಿ ಆ ಸಂಕೀರ್ತನೆಯ ಪಾಡುನೇ ಕಡೆಸಿ ಗೆದ್ರ ಇದಕ್ಕೆ ನನಗೆ ಹೋಗೋದಕ್ಕೆ ವಿರುಪಿಲ್ಲ ಈ ತೊಳಿಲ ಮಾಡೋದಕ್ಕೆ ನನಗೆ ವಿರುಪಿಲ್ಲ ಎಲ್ಲರೂ ಕೂಡ ಸೇವುದಕ್ಕೆ ನನಗೆ ವಿರುಪಿಲ್ಲ ಈ ಈ ಈ ಒಡಂಬು ರೀತಿಯಾನ ಸುಖವ ಅನುಭವಿಸೋದಕ್ಕೆ ವಿರುಪಿಲ್ಲ ಆತ್ಮ ತೃಪ್ತಿಗಾಗಿ ನಾ
ಕೈ ಎತ್ತಿ ಮುಗದನೆ ನೀ ನೆಂಚಿ ನೋಡು. ಕರುಣೆಯ ಸಾಗರವ ಇದ್ದೆ, ಕರುಣಾ ರೂಪವ ಇದ್ದೆ, ಕರುಣಾಕರವ ಇದ್ದೆ. ಎನ್ನವ ಕಾಪಾತಾದಲೆ, ಎನ್ನವ ನೀ ನಿನ್ನ ಕರೆಸೆತ್ತಾದಲೆ, ನಾ ಕೇತದನ ತರಾದಲೆ, ನಿನ್ನ ಕರುಣೆಗ ಕಲಗ ಬಂದುಬಿಟ್ರಾ ಅಂತ ಎತ್ತ ಒಂದು ವರಿ ನೋಡಿ. ನಿನ್ನ ಕರುಣೆಗ ಕಲಗ ಬಂದುಬಿಟ್ರಾ, ನೀ ಎಲ್ಲವೂ ಬಿಟ್ಟು ಬಿಡಾಕು. ಒಂದು ವೇಳೆ ಇತ್ತಾರೆ ವಿಧಿ ನಡಾಕು, ನಾ ದಾಸಿ ಅಭಿದ್ನೋನೆ ಅಲ್ಲ ಈಸಲ ಕೇತಗಿಂದ ಅವಳು ಎನ್ನ ನಿಂಗೆ ಕರುಣೆ ಎರಿಗಿ ಬಪ್ಪಿಲೆ ಅಂದ್ರೆ, ಓ ಪತಿತ ಪಾವನ, ಓ ವೈಕುಂಠಾಧಿಪತಿ, ಓ ವಿಠೋಬ, ಓ ಪಾಂಡುರಂಗ, ಓ ಗಿರಿಧರ ಗೋಪಾಲ, ನೀ ಎರಗಾದಲೆ ಮನಸ್ಸೆರಿಗೆ ಬರಾದಲೆ ಎಡೆ ಇತ್ತೇ ಒಂದು ಭಕ್ತ ಕೊರ್ಚಿಯು ಬಪ್ಪಿಲೆ ಅಂದ್ರೆ ನಿನ್ನ ಈ ಚರಿತ್ರವ ಪಿರ್ಕಾಲನ ಮಕ್ಕಳು ಮಾತಾಡ್ನೆ ನಿನ್ನ ನೀ ಕರುಣಾಮೂರ್ತಿ ಅದಗ, ಕರುಣಾ ಸಾಗರ ಅದಗ, ನಿನ್ನ ದಯಾ ಸಾಗರ ಅದಗ, ನಿನ್ನ ಕರುಣೆಗೆ ಕಲಂಗ ಬಂದುಬಿಟ್ರ ಇದೇನು ವಿಠಲ್ ಬರಾದು ಮುಡಿಯ ಕರುಣೆ ಕಲಂಗ ಬಂದುಬಿಟ್ರಾ ಅಂತ ಕನ್ನಡ ಪತ್ರ ಯೋಗನೆ. ಈಗ ವಿಠಲ್ ಏನು ಮಾಡ್ಯಾರ ಅಂದ್ರೆ ಉಣ್ಮಿತ ಬಪ್ಪಿಲ ದರ್ಶನ್ ತೋರಿಯಾರ ತನಗ ಮಟ್ಟು ತೋರಿಯಾರ ಮಿಲೇನ ಆತ್ಮವ ಈಗತಾರ ಏದ ವಿಧನಗೆ ಆ ಹೆಣ್ಣು ಅದು ಬುದ್ಧ ಸತ್ಬಿಟ್ರ, ಗುಡಿಗೋಸೆ ಸತ್ತರ ಆ ಹೆಣ್ಣು, ಕನ್ನೋಪತ್ರ ಗುಡಿಗೋಸತ್ರ. ಈಗ ಆ ಓಡಲ್ಲೂ ಕೂಡ ಆ ಎಡಗೆ ಹೋಗ್ಕೊಡೋದು ಅಂತಂದು ಆ ಭಕ್ತಿಯ ನೋಡಿ ಏನು ಮಾಡ್ಯಾರ ಅಂದ್ರೆ, ಈ ವಿಠಲ್ ಏನ್ ಮಾಡ್ಯಾರ, ಉರುವನ್ನ ತಾ ತೋರಿದ್ದಾರೆ, ತನ್ನ ಕಣಿಗೂ ತೋರಿ ಆತ್ಮಾವ ತನ್ನ ಕಡೆ ಸೇತಿಟ್ಟಾರ, ಆಯ್ಕೆ ಮಾಡಿಸಿಟ್ಟಾರ. ನಿನಗೆ ಇತ್ತನೆ ಆಸೆ, ನಿನಗೆ ಮೋಕ್ಷ ತಂದುಬಿಟ್ಟು, ಮುಕ್ತಿ ತಂದುಬಿಟ್ಟೆ ಬಾತನ ಆಯ್ಕೆ ಮಾಡಿಟ್ಟಾರ. ಅಲ್ಲಿ ಬಿಟ್ಟಲು ಹಸಿರಿಯರ ಆ ಸೆಲೆಯಿಂದ ಆಚಾರ್ಯರಲ್ಲೇ ಇದ್ದಾರ. ಈ ಶರೀರ ಸೇತಿ ಗುಡಿಯ ಬಿಟ್ಟು ಹೊರಸ ಹೋಗ್ಕೊಡೋದು ನೋಡಿ, ಇತ್ತ ಬಾಕ್ಯ ಈ ಒಡಂಬ ಸೇತಿ ಗುಡಿಯ ಬಿಟ್ಟು ಹೊರಸ ಹೋಗ್ಕೊಡೋದು. ಇದನ್ನ ಅಡಕ ಮಾಡಿ ಹಾಕೋದು, ಒಂದು ಕಿಚ್ಚನ್ನು ಬೇಯಿಸಿ ಹಾಕೋದು, ಇದನ್ನು ಹೋಗ್ಕೊಡೋದು. ಆದ್ದರಿಂದ ಈ ಗುಡಿ ಇಂದಾಡೆ ಇದನ್ನ ದಗಣ ಮಾಡಿದ್ವಿ ಅಂತಂದು ಬಿಟ್ಟಲೆ ಕಾಚಿಯ ಇಲ್ಲೇ ಆ ಹಸಿರಿಯರ ವಾಕ ಆ ವಾಯ್ಸ್ ಮಾಕೆ ಅದನ್ನ ಏಗುನೆ ಅಲ್ಲಿ ಆಚಾರ್ಯರೆಲ್ಲ ಹೊರಸ್ ಪಡೆದಿರಲ್ಲ ಕಾತುಂದಾರ ಅಡ್ತದ ಕೂಟ್ ನೋಪುದ ಪಲ್ಲಕ್ಕೆ ತಿಂಬಂದಾರ ಕೂಟ್ ನೋಪುದ ದಾಸಿಯ ಆಲೆ ದಾಸಿ ಇನ್ನೂ ನಮನೆ ಆಲೆ ಈ ಬೇರ್ಪಟ್ಟ ಮಹಾಭಕ್ತೆ ತನ್ನ ಶರೀರವ ಬಿಟ್ಟುಬಿಟ್ಟ, ಆತ್ಮ ಪರಮಾತ್ಮ ಕೂಡ ವಿಠಲ್ ಕೂಡ ಐಕ್ಯ ಇಟ್ಟ. ಇಲ್ಲಿಂದ ಏನು ಮಾಡ್ಯಾರ ಅಂತಲೇ ಆ ಇಂದಾಡು ಪಕ್ಕವೇ ಪಂಡರಿಪುರ ಇಂದಾಡು ಪಕ್ಕವೇ ಈ ಅಮ್ಮನ ತನ್ನ ದೇಹವ ಅಲ್ಲಿ ಅಡಕ ಮಾಡ್ಯಾರ. ಅಡಕ ಮಾಡಿದ ಒಂದವರನೋಗಿ ಅಲ್ಲಿ ಮಡ 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 ಅಂದು ಏನಾರ ಅಂದ್ರೆ ಏನಾರ ಒಡನೆ ಒಂದು ಎಲಿಬಿಚ್ಚಿಕೆ ಮರ ಹುಟ್ಟು ಆ ಬೇರ್ಪಟ್ಟ ಮರ ವೃಕ್ಷವ ಇಂದಡ್ದು ಇನ್ನೂ ಪಂಡರಿಪುರ പോലെ ಈ ತರಾತಿ ವೃಕ್ಷ ಕಾತಂದು ಸಂತ್ ಕನ್ನೋಪತ್ರನ ಅಲ್ಲಿ ಸ್ಥಳ ಹಿಡದೆ ತಾ ಹುಟ್ಟಿದ ಮಂಗಲ್ ವೇದಾನೋಗೆ ತನಗೊಂದು ಗುಡಿ ಎಡದೆ ಎಲ್ಲಾಗೂ ಗುಡಿ ಹಿಡದೆ, ಜನಾಬಾಯಿಗೂ ನನ್ನ ಗುಡಿ ಎಡದೆ ಗುಡಿ ಹಿಡದೆ. ಕನ್ನೋಪತ್ರ ಇಳಿವಾನ ಒಂದು ಕುಟುಂಬ ಹುಟ್ಟಿದಲಿಯೋ ಇಳಿವಾನ ತೊಳಿಲ್ ತನ್ನ ಅಪ್ಪ ಅವ್ವೆ ಮಾಡಿದಲಿಯೋ, ಅಪ್ಪ ದಾರಾಂದ ಅರಿಯಾದ ಒಂದು ದಾಸಿನ ಹೆಣ್ಣಾಯ್ದುದಲಿಯೋ, ತನ್ನ ಭಕ್ತಿ, ತನ್ನ ವೈರಾಗ್ಯ, ತನ್ನ ತಿತಿಕ್ಷ, ತನ್ನ ತ್ಯಾಗ, ತನ್ನ ಭಾವ ದೇವರು ಕೂಡ ಐಕ್ಯ ಮಾಡಿಬಿಟ್ಟು ಇಂದು ಕನ್ಹೋಪತ್ರಾಮನೆ ಅತ್ತ ಒಂದು ಮಹಾಭಕ್ತೆಯ ಪರಮಾತ್ಮವ ಅಡಂಚಿದ ವೈಕುಂಠಗೆ ಹೋದ ಮುಕ್ತ ಆತ್ಮವ ಇದು ಕನ್ನೋಪತ್ರ ಇರ್ತವೆ. ಇದು ಕನ್ನಪತ್ರನ ಚರಿತ್ರ ಇಪ್ಪೇರ್ಪಟ್ಟ ಕನ್ನೋಪತ್ರನ ಚರಿತ್ರ ವೇಗುನೆ ಇಂದು ಆ ವೃಕ್ಷ ಅಲ್ಲಿ ಓಲೆ ಇಂದು ವೃಕ್ಷವ ಪಂಡರಿಪುರ ಭಕ್ತರೆಲ್ಲ ಸುತ್ತಿ ಬಂದಾರ ಆ ತರತಿ ವೃಕ್ಷವ ಇನ್ನೂ ತನ್ನ ನಿಲೆ ಅಲ್ಲಿ ಅಟ್ಟು ನಡೆದು. ಹಾಗೇನಾಗ್ತಂದ್ರೆ ತಾ ಹಣಗಾರ ಅರಣ್ಮನೆನಾಗಿದ್ದ ಅಲ್ಲ ಹಣಗ ತವಸಿ ಆಪಿಲ್ಲ ಸುಗಭೋಗನ ಇದ್ರಾಕು ಎಲ್ಲವ ತ್ಯಾಗ ಮಾಡಿದ. ಎಲ್ಲ ಅಧಿಕಾರ ನೋಡುವ ಹತ್ತನೇ ಅವಕಾಶಗಳು ಆ ತೊಡರ್ಬ ಬೀತರಾಕು ಆಲೆ ಆ ತೊಡರ್ಬಗನ ಈ ಅಧಿಕಾರ ಎಲ್ಲ ತಂದದು ಅದೂ ದೊಡ್ಡ ಅಧಿಕಾರಿ ಇದ್ದಾರೆ, ಉತ್ತರ ಅಧಿಕಾರಿ, ಪರಮ ಅಧಿಕಾರಿ. ಆ ಅಧಿಕಾರಿ ಸಾರ ಒಂದು ತೊಡರು ಬಟ್ಲ ಇದೆಲ್ಲ ಒಂದಿಲ್ಲದ ಇಟ್ರ ಅತ್ತಂಬ ಅವು ಇರಂದ ವಿಷಯವನ್ನು ಹೋಗಿ ತನ್ನ வாழ்க்கை பயனாட்டத்து ಈ ಸಚ್ಚರಿತ್ರ ಅದು ತಗೊಳ್ತೀರ. பிறப்பால இழிவாட்டிலையோ இறப்பு நோக்கி த உயர்ந்த நிலை அடைஞ்சிட்டு குறுகிய காலகட்டம் நோக்கி எல்லா மீதியொக்க மகாத்மா ஞாನಿ ಎಲ್ಲವೇ ಉಯರ್ந்த ಜ್ಞಾನಿ ಜನಾಭಯ ಎಲ್ಲ 92 ವರ್ಷ ಬಂದರು. ಅಲ್ಲ ತನಗೆ வாழ்ಪುದು ಇಷ್ಟವೇ ಇಲ್ಲ. ಯಾಕಂದ್ರೆ ಎತ್ತಿಯೂ ನನಗೆ ಇದಂತ ಇತ್ತ ನನ್ನ வாழ்க்கை அமைஞ்சிரா
ನಾನೇ ನೆಚ್ಚಿಲ ಕೂಡ ನಾನು ದಾರು ಕೂಡ போராடுக்க முடியும் நான் ஏமாத்தி இதெல்லாம் தான் எனக்கு முடிச்சேன் ஆல ಇದನ್ನ கடந்து நான் ಪರಮಾತ್ಮವ ಏನು ಆತ್ಮಾವೇ ಎತ್ತಿ ಬಿಡಿವಿ ನಿನ್ನ ಕೂಡ ಬಂದುನೆ ಅದು ಆತ್ಮಹತ್ಯೆ ಮಾಡಲೆ ಏನ வாழ்க்கை கனாதேகுல வாழ்க்கை ನಿನಗಾಯ್ತಾಂದೆ ಇದೆ வாழ்க்கை கனாபಕ್ಕೆ ಒಳಗಡೆ கடந்து ಮೊದಲ வாழ்க்கை கனாದಾರ ಎಲ್ಲ ದುಃಖೆಲ್ಲ ಅನುಭವಿಸಿದ್ರೆ ನನಗೆ வாழ்க்கையை எடுத்துட்டாந்தாರ ಅದಲ್ಲ ಏನ வாழ்க்கையே ನೀತಾಗೋದ அந்த ಆತ್ಮವ ಎತ್ತು ಅಂದ ನಾವು ತಾಡಿಚಿಲು ಕೂಡ ಸತ್ರ ಹಾಕು ಹೂವಿನ ಸತ್ತು ಮನೆ ಯಾಕಂದ್ರೆ ಹೋಗುತ್ತಾ ನೀತ ಎತ್ತದು ಆತಂದ ನಿನಗತ ಉರಿ ಮಾಡಿದೆ ಇದುತ್ತ ಸಂತ ಕನೋಪತ್ರಾನ ವೈರಾಗ್ಯ ತ್ಯಾಗ ತಿತಿಕ್ಷಾ ಭಾವ ಇದ್ದ ಕನೋಪತ್ರಾನ ಮಹಾಕಲೆಯ ಇಂದು ಈ ಆಷಾಢಿ ಏಕಾದಶಿ ದೇವಶೈನಿ ಏಕಾದಶಿ ಕಾಲಘಟ್ಟನೊಗೆ ಇಂದು ನಗತ ನಮಗೆ ಕೇತದು ಪ್ರಭಾಗ್ಯ ಇನ್ನೂ ಆ ವೃಕ್ಷವ ಮಕ್ಕಳೆಲ್ಲ ಸುತ್ತಿದ್ದಾರೆ ಹುಟ್ಟಿವುದು ಬೇರೆ இடದಲ್ಲಿಯೂ ಸತ್ತಗಿಂದಾಡು ಆ ಮರ ಎಲ್ಲಾಗೂ ಕಥೆಯ ಉಣರ್ತಿ ನಡೆದೆ ಉಣ್ಮೆಯ ಉಣರ್ತಿ ನಡೆದೆ ನ್ಯಾಯ ಉಣರ್ತಿ ನಡೆದೆ ಇನ್ನು ಮರಾಠವಾಡ ನಮಗೆ ಮಹಾರಾಷ್ಟ್ರ ನಮಗೆ ಕನ್ನೋಪತ್ರಾಂದು ನೆರೆಯ ಇನ್ನೂ ಹೆಸರಿಕ್ಕಿದ್ದಾರೆ ಕನ್ನೋಪತ್ರಾಂದು ನೆರೆಯ ಒಳ್ಳೆ ಕಾರ್ಯ ನಡೆದಿದೆ ಕನ್ನೋಪತ್ರ ಅಂತಂದು ಎಂದು ತನ್ನ ತ್ಯಾಗ ಸತ್ಯಂ ಕೀರ್ತಿ ದ್ವಯಂ ಸ್ಥಿರಂ ಅಂದಾಗ ಪುಗಳ್ ಎಂದೂ ಅಳಿಯಾದ ಪುಗಳಾಗಿದೆ ಇದು ಕನ್ನೋಪತ್ರನ ಚರಿತ್ರೆ ತುಂಬ ಸಂತೋಷ ನಾ ಈಗ ಮುಕ್ತಿ ಬಾಯಿನ ಚರಿತ್ರವ ನಂಗೆ ನೋಡುವ ಮರ್ಚಿ ಬಾಯಿ ಆರಂಭಿಸಿಟ್ಟ ಮುಕ್ತಿ ಬಾಯಿ ಬೈಲಿ ಬಾಯಿ ಅಲ್ಲಪತ್ರ ಕನ್ನೋಪತ್ರನ ಚರಿತ್ರವ ಸುರುಕವ ನನಗೆ ಕೇತಿ ಎಲ್ಲ ಸರ್ ಇಲ್ಲದ್ದು ಕನ್ನೋಪತ್ರ ಸರ್ ಒಂದು ಹಾಡದೆ ಏನಂದ ಅದು